ಹಾಯ್ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ಶಿಕ್ಷಣಶಾಸ್ತ್ರ ಅಂದರೆ 14/2/2024 ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇವಾಗ ಇಲ್ಲಿರುವಂಥ ಪ್ರಶ್ನೆಗಳೇ ಅಲ್ಲಿರ್ತವೆ, ಅಲ್ಲಿರುವಂಥ ಪ್ರಶ್ನೆಗಳೇ ಇಲ್ಲಿ ಬರ್ತವೆ. ಹಾಗಾಗಿ ಈ ಎಲ್ಲ ಕ್ವಶನ್ಸ್ಗಳನ್ನು ಪ್ರಿಪೇರ್ ಆಗಿ ನೀವು ಗ್ಯಾರಂಟಿ 75 ಮಾರ್ಕ್ಸ್ಗಳನ್ನು ತಗೊಳ್ತೀರಾ. ಇದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಶಿಕ್ಷಣಶಾಸ್ತ್ರದ ಸಬ್ಜೆಕ್ಟಿನ ಕ್ವಶನ್ ಪೇಪರ್. ಬನ್ನಿ ಯಾವ್ಯಾವ ಕ್ವಶನ್ಸ್ಗಳು ಬರ್ತವೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 5 × 1 = 5. ಎಜುಕೇಟ್ ಶಬ್ದದ ಅರ್ಥವೇನು? ಕೂಟ ಯುಗ ಎಂದು ಕರೆಯಲ್ಪಡುವ ಹಂತ ಯಾವುದು? ನೇರವಾಗಿ ಮತ್ತು ಮುಖಾಮುಖಿಯಾಗಿ ಶಿಕ್ಷಣ ನೀಡುವ ನಿಯಮಗಳು ಯಾವುದು? ಅನಿರ್ದೇಶಿತ ಸಮಾಲೋಚನಾ ತಂತ್ರದ ಪ್ರತಿಪಾದಕರು ಯಾರು? ವೈಜ್ಞಾನಿಕ ಮನೋಧರ್ಮ ಒಂದು ಆಲೋಚನಾ ಮಾರ್ಗವಾಗಿದ್ದು ಕೆಳಗಿನ ಯಾವ ವಿಧಾನವನ್ನು ಒಳಗೊಂಡಿದೆ? ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಉತ್ತರದಿಂದ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. ಅನುಭೋಗ, ಅಭಿಪ್ರೇರಣೆ, ನಿರಂಕುಶ ಪ್ರಭುತ್ವ, ಪುನರ್ಚಕ್ರೀಕರಣ, ಶೇಂಗಾ ಬೀಜ, ಪಕ್ವತೆ. ಒಂದು ಗುರಿಯ ಕಡೆಗೆ ವ್ಯಕ್ತಿಯನ್ನು ಪ್ರಚೋದಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು. ಎಲ್ಲ ಅಧಿಕಾರಗಳು ನಾಯಕನಲ್ಲಿ ಕೇಂದ್ರೀಕೃತವಾಗಿದ್ದರೆ ಅಂಥ ಶೈಲಿಯನ್ನು ಡ್ಯಾಶ್ ನಾಯಕತ್ವ ಶೈಲಿ ಎನ್ನುವರು. ಮಾನವನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ಕ್ರಿಯೆ ಡ್ಯಾಶ್ವಾಗಿದೆ. ಕೊಬ್ಬಿನ ಅಂಶವಿರುವ ಲಿಪಿಡ್ಸೇ ಒಂದು ಅತ್ಯುತ್ತಮ ಉದಾಹರಣೆ. ಗ್ಲಾಸ್, ಪ್ಲಾಸ್ಟಿಕ್, ಹಳೆಯ ಕಬ್ಬಿಣದ ವಸ್ತುಗಳನ್ನು ಸಂಸ್ಕರಣೆ ಮಾಡಿ ಬಳಸುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುತ್ತೇವೆ. ಈ ಕೆಳಗಿನಗಳನ್ನು ಹೊಂದಿಸಿ ಬರೆಯುವಂಥದ್ದು. ಇಲ್ಲಿಯೂ ಕೂಡ ನಿಮಗೆ 5 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಮಕ್ಕಳ ಮನೆ, ಒಳ ಸಮೂಹ, ಅರ್ಥಶಾಸ್ತ್ರ ಪಿತಾಮಹ, ಅಯೋಡಿನ್ ಕೊರತೆ, ಪ್ರಾಣಾಯಾಮ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. 5 × 1 = 5. ಅನುವಂಶೀಯತೆ ಪದವನ್ನು ವ್ಯಾಖ್ಯಾನಿಸಿ. ವೀಕ್ಷಣಾ ಕಲಿಕೆ ಎಂದರೇನು? ವಿಸ್ತರಿಸಿ. ನಿಯೋಜನೆ ಸೇವೆಯ ಅರ್ಥ ಬರೆಯಿರಿ. ಕ್ಷೇತ್ರ ಸಂಚಾರದ ಅರ್ಥವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದಾದ್ರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 2-3 ವಾಕ್ಯಗಳಿಗೆ ಉತ್ತರಿಸಿ. 10 × 2 = 20. ಶಿಕ್ಷಣದ 2 ಆಧಾರಗಳ್ಯಾವು? ಶಿಕ್ಷಣ ಒಂದು ತ್ರಿಮುಖ ಪ್ರಕ್ರಿಯೆ ಸ್ಪಷ್ಟಪಡಿಸಿ. ಬೆಳವಣಿಗೆ ಮತ್ತು ವಿಕಾಸದ 2 ತತ್ವಗಳನ್ನು ಬರೆಯಿರಿ. ಪೂರ್ವ ಬಾಲ್ಯಾವಸ್ಥೆಯ ಮಕ್ಕಳ 2 ಬೌದ್ಧಿಕ ಗುಣಲಕ್ಷಣಗಳನ್ನು ತಿಳಿಸಿ. ಅವಧಾನದ 2 ವಿಧಗಳ್ಯಾವು? ಸಮೂಹದ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ. ರಾಷ್ಟ್ರೀಯ ಮುಕ್ತ ಶಾಲೆ ಒದಗಿಸುವ ಯಾವುದೇ 2 ಕಾರ್ಯಕ್ರಮಗಳ್ಯಾವು? ಸಂಸ್ಕೃತಿಯ ಪರಿಕಲ್ಪನೆ ಬರೆಯಿರಿ. ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ತಿಳಿಸಿ. ಮಾರ್ಗದರ್ಶನದ 2 ತತ್ವಗಳನ್ನು ತಿಳಿಸಿ. ವೃತ್ತಿ ಮಾರ್ಗದರ್ಶನದ 2 ಮಹತ್ವಗಳನ್ನು ತಿಳಿಸಿ. ಯೋಗದ 2 ಮಹತ್ವವನ್ನು ತಿಳಿಸಿ. 2 ಸಾಮಾಜಿಕ ಮೌಲ್ಯಗಳನ್ನು ಹೆಸರಿಸಿ. ಈಕೋ ಕ್ಲಬ್ನ 2 ಉದ್ದೇಶಗಳನ್ನು ಬರೆಯಿರಿ. ನೆಕ್ಸ್ಟ್ ನಿಮಗೆ ಇಲ್ಲಿ 6 × 5 = 30. ಅಂದರೆ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳು ಉತ್ತರಿಸಬೇಕು. ಒಂದಕ್ಕೆ 5 ಮಾರ್ಕ್ಸನ್ನು ನಿಗದಿಪಡಿಸಿರ್ತಾರೆ. ನೆಕ್ಸ್ಟು ಹದಿಹರೆಯದ ಮಕ್ಕಳು ಎದುರಿಸುವ ಸಮಸ್ಯೆಗಳು ಯಾವುವು? ಸ್ಮೃತಿಯ ಸುಧಾರಣೆಗೆ ಸಲಹೆಗಳನ್ನು ತಿಳಿಸಿ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳಿಗಿರುವ ವ್ಯತ್ಯಾಸಗಳ್ಯಾವು? ಆದರ್ಶ ನಾಯಕನಲ್ಲಿ ಇರಬೇಕಾದ ಗುಣಲಕ್ಷಣಗಳನ್ನು ತಿಳಿಸಿ. ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪ್ರಮುಖ ಪಾತ್ರವೇನು? ಶೈಕ್ಷಣಿಕ ಮಾರ್ಗದರ್ಶನದ ಮಹತ್ವವನ್ನು ಬರೆಯಿರಿ. ಮಕ್ಕಳಲ್ಲಿ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಲ್ಲಿ ಔಪಚಾರಿಕ ನಿಯೋಗಗಳ ಪಾತ್ರವೇನು? ಮಕ್ಕಳಲ್ಲಿ ಮೌಲ್ಯಗಳನ್ನು ರೂಪಿಸಿಕೊಳ್ಳುವಲ್ಲಿ ಔಪಚಾರಿಕ ನಿಯೋಗಗಳ ಪಾತ್ರವೇನು? ಜ್ಞಾನೇವರ ಶ್ರೇಣೀಕೃತ ಕಲಿಕಾ ಪ್ರಕಾರಗಳನ್ನು ಪಿರಮಿಡ್ ಆಕಾರದಲ್ಲಿ ರಚಿಸಿ. ಶಿಕ್ಷಣ ಸಾಮಾಜಿಕ ಪರಿವರ್ತನೆಯ ಸಾಧನೆ ಎಂಬ ಮಾತನ್ನು ಹೇಗೆ ಸಮರ್ಥಿಸುತ್ತೀರಿ? ಪುರುಷಾರ್ಥಗಳು ಪ್ರತಿಯೊಬ್ಬರ ಜೀವನಕ್ಕೆ ಮಾರ್ಗದರ್ಶಿ ತತ್ವಗಳಾಗಿವೆ ಎಂದು ಸ್ಪಷ್ಟಪಡಿಸಿ. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಪ್ರತಿಯೊಂದಕ್ಕೆ ಅಂದರೆ ಒಂದೇ ಪ್ರಶ್ನೆಯಲ್ಲಿ ಬರೀಬೇಕು. ಒಂದು ಪ್ರಶ್ನೆಗೆ 10 ಅಂಕಗಳು ಇರ್ತದೆ. 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ನಿಮಗೆ ಸರಳವಾದದ್ದು ಒಂದು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಆರಾಮ್ ಬರುತ್ತೆ. ಇಲ್ಲಿ ಪ್ರಿಪೇರ್ ಆಗಬೇಕು ನೀವು. ಶಿಕ್ಷಣದ ವೈಯಕ್ತಿಕ ಗುರಿಗಳ್ಯಾವು? ಅವುಗಳಲ್ಲಿ ಯಾವುದಾದ್ರೂ 2 ವಿವರಿಸಿರಿ. ಅಪೌಷ್ಟಿಕತೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಪರಿಸರ ವಿನಾಶ ಎಂದರೇನು? ಪರಿಸರ ವಿನಾಶಕ್ಕೆ ಕಾರಣವಾಗುವ ಸಾಮಾಜಿಕ ಅಂಶಗಳನ್ನು ವಿವರಿಸಿ. ಇದು ಮೇನ್ ಇಂಪಾರ್ಟೆಂಟ್ ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋ. ಇದನ್ನು ನೆಗ್ಲೆಕ್ಟ್ ಮಾಡದೆ ಸರಿಯಾದ ರೀತಿಯಲ್ಲಿ ಎಲ್ಲ ಕ್ವಶನ್ಗೆ ಪ್ರಿಪೇರ್ ಆಗಿ 80ಕ್ಕೆ 75 ಮೇಲೆ ನೀವು ಅಂಕಗಳನ್ನು ತೆಗೆದುಕೊಳ್ತೀರಾ. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ.